ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪೊಲೀಸರಿಗೆ ಧಮಕಿ ಹಾಕಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹರೀಶ್ ಪೂಂಜಾ ನಿವಾಸದ ಬಳಿ ಭಾರೀ ಹೈಡ್ರಾಮಾ ನಡೆಯಿತು. ಅಕ್ರಮ ಕಲ್ಲು ಗಣಿಗಾರಿಕೆ ಸಂದರ್ಭದಲ್ಲಿ ಸ್ಫೋಟಕಗಳ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮುಖಂಡ ಹಾಗೂ ರೌಡಿ ಶೀಟರ್ ಶಶಿರಾಜ್ ಶೆಟ್ಟಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದರು. ಆದರೆ ಶಶಿರಾಜ್ ಬಂಧನವನ್ನು ವಿರೋಧ ಮಾಡಿದಂಥ ಹರೀಶ್ ಪೂಂಜಾ ಮೇ 18ರಂದು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಭೇಟಿ ಕೊಟ್ಟು ಪೊಲೀಸರ ಮೇಲೆ ಆವಾಜ್ ಹಾಕಿದರು. ಅಲ್ಲದೆ ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರ ಕಾಲರ್ ಹಿಡಿಯೋದಕ್ಕೆ ಸಿದ್ಧ ಅಂತ ಪೂಂಜಾ ಹೇಳಿದರು. ಬೆಳ್ತಂಗಡಿ ಠಾಣೆಗೆ ಡಿಜೆಹಳ್ಳಿ ಕೆಜೆಹಳ್ಳಿಯ ಪೊಲೀಸ್ ಠಾಣೆಗೆ ಆದ ಗತಿಯನ್ನು ಕಾಣಿಸ್ತೇನೆ ಅಂತ ಬೆದರಿಕೆಯನ್ನು ಹಾಕಿದರು. ಈ ಸಂಬಂಧ FIR ದಾಖಲು ಮಾಡಿದಂಥ ಪೊಲೀಸರು ಇವತ್ತು ಹರೀಶ್ ಪೂಂಜಾರ ಬಂಧನಕ್ಕೆ ಮುಂದಾಗಿದ್ದರು. ಆದರೆ ಯಾವುದೇ ನೋಟಿಸ್ ಕೊಡದೇ ಇದ್ದಿದ್ದರಿಂದ ಹರೀಶ್ ಪೂಂಜಾ ನಿವಾಸದ ಬಳಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಯಿತು. ಭಾರೀ ಸಂಖ್ಯೆಯಲ್ಲಿ ಸೇರಿದಂಥ ಹರೀಶ್ ಪೂಂಜಾ ಬೆಂಬಲಿಗರು ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಭೇಟಿ ಕೊಟ್ಟರು. ಕೊನೆಗೆ ಹರೀಶ್ ಪೂಂಜಾ ಬೆಂಬಲಿಗರ ಆಕ್ರೋಶಕ್ಕೆ ಮಣಿದಂಥ ಪೊಲೀಸರು ವಿಚಾರಣೆಗೆ ಬರುವಂತೆ ನೋಟಿಸ್ ಕೊಟ್ಟು ವಾಪಸ್ ಹೊರಟರು. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಶಕ್ತಿ ಏನಿದೆ ಅನ್ನುವಂಥದ್ದನ್ನು ಇವತ್ತು ಬೆಳ್ತಂಗಡಿಯ ಕಾರ್ಯಕರ್ತರು ತೋರಿಸಿಕೊಟ್ಟಿದ್ದಾರೆ. ನಾನು ಒಬ್ಬ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಒಬ್ಬ ಕಾರ್ಯಕರ್ತನಿಗೆ ವಿನಾಕಾರಣ ಜೈಲಿಗೆ ಹಾಕಿದ್ರೆ ಆ ಕಾರ್ಯಕರ್ತನ ಜೊತೆ ಜೈಲಿನಲ್ಲೂ ಸ್ಟೇಷನ್ನಲ್ಲೂ ನಾನು ಹೋಗಿ ಈ ರೀತಿಯ ವಿನಾಕಾರಣದ ಪ್ರಕರಣಕ್ಕೆ ನಾನು ಖಂಡಿತವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥ ಜವಾಬ್ದಾರಿ ಇದೆ ಎನ್ನುವ ಕಾರಣಕ್ಕೋಸ್ಕರನೇ ಈ ಕ್ಷೇತ್ರದ ಮತದಾರರು ನನ್ನನ್ನು ಗೆಲ್ಲಿಸಿರ್ತಕ್ಕಂಥದ್ದು. ನಾನು ಮಾತುಕತೆಗಳನ್ನು ಮಾಡಿದರ ಪರಿಣಾಮ ಈಗ ನೋಟಿಸನ್ನು ಮಾತ್ರ ಕೊಟ್ಟು ಹೋಗಿದ್ದಾರೆ. ಯಾವುದೇ ಕಾರಣಕ್ಕೆ ಬಂಧನ ಮಾಡುವಂಥದ್ದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬಂಧನ ಮಾಡುವುದಕ್ಕಾಗ ಇದು ಮೊದಲ ಹಂತದ ಗೆಲುವು ಕಾರ್ಯಕರ್ತರು ಮತ್ತು ಹರೀಶ್ ಪೂಂಜಾ ಅವರಿಗೆ ಆಗಿದೆ. ಮೊದಲ ಹಂತದ ಗೆಲುವು. ಎರಡನೇದು ಕಾನೂನಾತ್ಮಕವಾಗಿ ನಮ್ಮ ಪಾರ್ಟಿ ಮತ್ತು ನಮ್ಮ ನಾಯಕರೆಲ್ಲರೂ ಕಾನೂನಿಗೆ ಗೌರವ ಕೊಡ್ತಕ್ಕಂಥವ್ರು, ಈ ದೇಶದ ಸಂವಿಧಾನವನ್ನು ಗೌರವಿಸುವರು. ಯಾವುದೇ ಸಂದರ್ಭದಲ್ಲೂ ಇಂತಹ ಹೋರಾಟಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಕೇಸುಗಳು ಸಹಜ. ಕೇಸುಗಳನ್ನು ಹಾಕ್ಕೊಂಡೇ ನಾಯಕರಾಗತಕ್ಕಂಥದ್ದು. ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಆಗಿರೋದ್ರಿಂದ ಹರೀಶ್ ಪೂಂಜಾ ಉದ್ವೇಗದಿಂದ ಮಾತಾಡಿದ್ದಾರೆ. ನಮ್ಮ ಶಾಸಕರ ಮಾತನ್ನ ನಾನು ಕೂಡ ಒಪ್ಪಲ್ಲ, ಆದ್ರೆ ಇದೇ ನೆಪ ಇಟ್ಕೊಂಡು ಬಂಧಿಸುವುದು ಸರಿಯಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕಿಡಿಕಾರಿದ್ದಾರೆ. ಬಿಜೆಪಿ ಕಾರ್ಯಕರ್ತರ ಮೇಲಿನ ದಬ್ಬಾಳಿಕೆಯನ್ನ ಸಹಿಸಿಕೊಂಡು ನಾವು ಸುಮ್ಮನೆ ಕೂರುವುದಿಲ್ಲ, ಮುಂದಾಗೋದಕ್ಕೆಲ್ಲ ಪೊಲೀಸರೇ ಕಾರಣರಾಗುತ್ತಾರೆ ಎಂದು ವಿಜೇಂದ್ರ ಎಚ್ಚರಿಕೆ ನೀಡಿದ್ದಾರೆ. ಉದ್ವೇಗದಿಂದ ಕೆಲವು ವಿಚಾರಗಳನ್ನ ಮಾತನಾಡಿದ್ದಾರೆ. ಅದು ಅವರು ಕೂಡ ಅದು ಸರಿಯಿಲ್ಲ ಅಂತೇಳಿ ಅವರು ಕೂಡ ಅನಿಸಿದೆ. ಆದರೆ ಪದೇ ಪದೇ ನಮ್ಮ ಕಾರ್ಯಕರ್ತರಿಗೆ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಯಾರೂ ಕೂಡ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇದೇ ವಿಚಾರವನ್ನು ಇಟ್ಕೊಂಡು ಇವತ್ತು ಪೊಲೀಸರು ದಬ್ಬಾಳಿಕೆ ನಡೆಸ್ತಾರೆ ಅಂತ ಹೇಳಿದ್ರೆ, ಇದೇ ವಿಚಾರವನ್ನು ಹಿಡ್ಕೊಂಡು ಇವತ್ತು ಶಾಸಕರನ್ನೊಬ್ಬ ಜನಪ್ರತಿನಿಧಿಯನ್ನು ಕೂಡ ಇವತ್ತು ಅರೆಸ್ಟ್ ಮಾಡ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ, ಮುಂದೆ ನಡೀತಕ್ಕಂಥ ಘಟನೆಗೆ ಇವತ್ತು ರಾಜ್ಯ ಸರ್ಕಾರನ ಹೊಣೆ ಹೊರಬೇಕಾಗ್ತದೆ, ಪೊಲೀಸ್ ಅಧಿಕಾರಿಗಳು ಇವತ್ತು ಹೊಣೆ ಹೊರಬೇಕಾಗ್ತದೆ. ಸರ್, ವಾಟ್ ಎವರ್ ಮೈಟ್ ಬಿ ದ ಇಶ್ಯೂ ಸರ್, ಬಟ್ ಪೊಲೀಸರ ಮೇಲೆ ಧಮಕಿ ಹಾಕೋದು ಎಷ್ಟು ಮಟ್ಟಿಗೆ ಸರಿ? ನಾವು ಬಹಳ ಸ್ಪಷ್ಟ, ಬಹಳ ನೇರವಾಗಿ ವಿಷಯವನ್ನು ರಾಜ್ಯದ ಜನರ ಗಮನಕ್ಕೆ ತಗೊಂಡು ಬರೋಣ. ಯಾವುದೋ ಒಂದು ಕಲ್ಲು ಕ್ವಾರಿ ಗಣಿಗಾರಿಕೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ದಾಖಲಾಗುತ್ತೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಶಿರಾಜ್ ಶೆಟ್ಟಿ ಅನ್ನುವ ಮನುಷ್ಯನನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಬೆಳ್ತಂಗಡಿಯಲ್ಲಿ ಇದರ ಬಗ್ಗೆ ಬಹಳ ಚರ್ಚೆಗಳಾಗ್ತವೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಶಾಸಕರಾಗಿರುವ ಹರೀಶ್ ಪೂಂಜಾ 18ನೇ ತಾರೀಕು ಪೊಲೀಸರ ಮುಂದೆ ಹೋಗ್ತಾರೆ. ಹೋಗ್ಬಿಟ್ಟು ನೀವು ಒಬ್ಬ ಅಮಾಯಕನನ್ನು ಹೇಗೆ ಅರೆಸ್ಟ್ ಮಾಡ್ತೀರಿ ನೋಡಿ, ನಿಮ್ಮ ಪೊಲೀಸ್ ಸ್ಟೇಷನ್ ಸುಟ್ಟು ಬಿಸಾಕ್ಬಿಡ್ತೇನೆ ಅಂದರೆ ಡಿಜೆಹಳ್ಳಿ ಕೆಜೆಹಳ್ಳಿಲಿ ಆಯ್ತಲ್ಲ, ಈ ಪೊಲೀಸ್ ಸ್ಟೇಷನ್ನ ಸುಟ್ಟು ಬಿಸಾಕಿದ್ರಲ್ಲ, ದಾಂಧನೆ ನಡೆಸಿದ್ರಲ್ಲ, ಕಲ್ಲು ತೂರಾಟ ಎಲ್ಲ ಆಯ್ತಲ್ಲ, ಅದೇ ರೀತಿ ನಾನು ಮಾಡಿಬಿಡ್ತೇನೆ ಅಂತ ಒಬ್ಬ ಜವಾಬ್ದಾರಿಯುತ MLA ಆಗಿ ಆಯ್ಕೆ ಬಂದಿರುವ ಮನುಷ್ಯ ಹೇಳಿಕೆಯನ್ನು ಕೊಡ್ತಾರೆ. ಹೇಗೆ ನೀವು ಅದನ್ನು ಸಮರ್ಥ ಅಂತ ಸ್ವೀಕರಿಸ್ತೀರಿ? ಹೇಗೆ ನೀವು ಅದನ್ನು ಕಾನೂನಾರ್ಹ ಅಂತ ಸ್ವೀಕರಿಸ್ತೀರಿ? ಹೇಗೆ ನೀವು ಅದನ್ನು ಕಾನೂನುಬದ್ಧ ಅಂತ ಸ್ವೀಕರಿಸ್ತೀರಿ? ನಾನು ಆಕ್ರೋಶದಲ್ಲೇ ಮಾತನಾಡ್ತೇನೆ, ಅಧಿಕಾರಯುತವಾಗಿ ಮಾತನಾಡ್ತೇನೆ, ಪೊಲೀಸರು ತಪ್ಪು ಮಾಡಿದ್ದಾರೆ, ಹಾಗೆ ಮಾಡಿದ್ದಾರೆ, ಮತ್ತೊಂದು ಕೊಟ್ಟಿಲ್ಲ, ಬೇರೆ ಮಾಡಿಲ್ಲ. ಫೈನ್ ಮ್ಯಾನ್, ದರ್ ಇಸ್ ಆಲ್ವೇಸ್ ಲೀಗಲ್ ವೇ ಟು ಕಂಟ್ರೋಲ್ ದೋಸ್ ಥಿಂಗ್ಸ್. ಹೌದಾ ಅಲ್ವಾ? ನೀವು ನನಗೆ ಹೇಳಿ, ಸ್ಪಷ್ಟವಾಗಿ ಹೇಳಿ. ಹೌದು ಸರ್. ಈಗ ಇದೇ
ಶಶಿರಾಜ್ ಶೆಟ್ಟಿ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಯಾಕೆ ರೋಷ ವ್ಯಕ್ತವಾಗ್ತಾ ಇರಲಿಲ್ಲ? ಹರೀಶ್ ಪೂಂಜಾ ಅವರಿಗೆ ಇದು ಕಾನೂನಲ್ಲಿರುವ ತೊಡಕು ಅಂತ ಅನಿಸಿರ್ಬೋದು, ಅಥವಾ ಯಾರೋ ಬೇಕು ಅಂತ ರಾಜ್ಯಕ್ಕೆ ವಿಪ್ಲವವನ್ನು ಮಾಡೋದಕ್ಕೆ ಅಥವಾ ರಾಜ್ಯಕ್ಕೆ ಪಿತೂರಿಯನ್ನು ಮಾಡೋದಕ್ಕೆ ಅರೆಸ್ಟ್ ಮಾಡಿಸ್ತಿರೋದು ಅಂತ ಅನಿಸಿರ್ಬೋದು, ಗೊತ್ತಿಲ್ಲ ನನಗೆ. ಬಟ್ ದಟ್ ಈಸ್ ನಾಟ್ ದಿ ವೇ ಹೌ ಹೀ ಶುಡ್ ಹ್ಯಾವ್ ಬಿಹೇವ್ಡ್. ಅದರ ಬಗ್ಗೆ ಅನುಮಾನ ಇಲ್ಲ. ಬಿಕಾಸ್ ಹೀ ಈಸ್ ಎ ಲಾ ಮೇಕರ್, ನಾಟ್ ಎ ಲಾ ಬ್ರೇಕರ್. ಇದನ್ನು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಸನ್ಮಾನ್ಯ ಶ್ರೀಯುತ ಗೌರವಾನ್ವಿತ ಹರೀಶ್ ಪೂಂಜಾ ಸಾಹೇಬರು. ನೀವೇ ನಾಳೆ KJ ಹಳ್ಳಿ DJ ಹಳ್ಳಿ ಥರ ಆಗ್ಬಿಡ್ತದೆ ನೋಡಿ, ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಯಾವ ಗತಿ ಕಾಣಿಸ್ಬಿಡ್ತಾನೆ ನೋಡಿ ಹೆಂಗಾಗ್ಬಿಡ್ತದೆ ಅಂತ ಒಬ್ಬ ಶಾಸಕರಾಗಿರೋರು, ಒಬ್ಬ ಹಿರಿಯ ಸ್ಥಾನದಲ್ಲಿರೋರು, ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು, ಒಂದು ಪ್ರಿವಿಲೇಜ್ ಸ್ಥಾನದಲ್ಲಿರುವಂಥವರು ತಾವೇ ಹೇಳಿಕೆಯನ್ನು ಕೊಡ್ತೀರಿ ಅಂತಾದರೆ, ಇನ್ನು ನಾಳೆ ಇನ್ನೊಬ್ಬ ಸಾಮಾನ್ಯ ಮನುಷ್ಯ ಅವನೇನೂ ಅಲ್ಲ, ಅವ್ನಿಗೆ ಯಾವ ಸ್ಥಾನಮಾನವೂ ಇಲ್ಲ, ನಮ್ಮ ಶಾಸಕರೇ ಹೇಳ್ಬಿಟ್ರಲ್ಲ KJ ಹಳ್ಳಿ DJ ಹಳ್ಳಿ ಥರ ಆಗ್ಬಿಡ್ತದೆ, ನಾನೇ ಅದೇ ಥರ ಮಾಡಿಬಿಡ್ತೀನಿ ಅಂತಂದರೆ ನೀವು ಆತನಿಗೇನು ಶಿಕ್ಷೆ ಕೊಡ್ತೀರಿ? ಆತ ನಿಮ್ಮ ಮಾತುಗಳಿಂದ ಇನ್ಸ್ಪೈರ್ ಆದರೆ, ಆತ ನಿಮ್ಮ ಮಾತುಗಳಿಂದ ಕೆಟ್ಟ ರೀತಿಯಲ್ಲಿ ಇನ್ಸ್ಪೈರ್ ಆದರೆ ನೀವು ಆತನ ಬಗ್ಗೆ ಏನು ಪ್ರಶ್ನೆ ಮಾಡ್ತೀರಿ? ಅವನನ್ನು ಹಿಡ್ಕೊಂಬಂದು ಒದ್ದೊಳಗಾಗ್ತೀರಿ. ಓನ್ಲಿ ಬಿಕಾಸ್ ಈಸ್ ಎನ್ MLA ಇವತ್ತಿವತ್ತು ದೊಡ್ಡ ಮಟ್ಟದ ಗಲಾಟೆಗಳು ನಡೀತಾ ಇದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹೌದಾ ಅಲ್ವಾ? ಈಗ ಅರವಿಂದ್ ಕೇಜ್ರಿವಾಲ್ ವಿಷಯ ಒಂದು ಸ್ವಲ್ಪ ನಾವು ಇದಕ್ಕೊಂಚೂರು ತಾಳೆ ಮಾಡ್ತೀನಿ ನಾನು. ಅರವಿಂದ್ ಕೇಜ್ರಿವಾಲ್ ಅವರು ದೆಹಲಿಯ ಲಿಕ್ಕರ್ ಗೇಟ್ ಸ್ಕ್ಯಾಮ್ನಲ್ಲಿ ಭಾಳ ದೊಡ್ಡ ಹಗರಣ ಅದು. ಸುಮಾರು ಜನಕ್ಕೆ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ, ಗೋವಾ ಎಲೆಕ್ಷನ್ಸ್ಗೆ 100 ಕೋಟಿ ಕಳಿಸಿದ್ದಾರೆ, ಹೀಗೆಲ್ಲ ಇಡೀ ಲಿಕ್ಕರ್ ಪಾಲಿಸಿಯನ್ನೇ ಚೇಂಜ್ ಮಾಡಿದ್ರು ಅನ್ನೋ ಥರದಲ್ಲಿ ದೆಹಲಿಯ ಆಮ್ ಆದ್ಮಿ ಪಾರ್ಟಿಯ ಹಲವು ಜನರ ಮೇಲೆ ಆರೋಪ ಕೇಳಿ ಬಂತು. ಓಕೆ, ಫೈನಲಿ ಅರವಿಂದ್ ಕೇಜ್ರಿವಾಲ್ ಅವರ ಮೇಲೂ ಕೂಡ ಹೀ ಈಸ್ ಆಲ್ಸೋ ಒನ್ ಆಫ್ ದಿ ಪರ್ಸನ್ಸ್ ಹೂಸ್ ಇನ್ವಾಲ್ವ್ಡ್ ಅನ್ನೋ ಥರದಲ್ಲಿ ಆರೋಪ ಕೇಳಿ ಬಂತು. ಹೌದಾ? ಇದೇ ಅರವಿಂದ್ ಕೇಜ್ರಿವಾಲ್ಗೆ 10 ಸಮನ್ಸ್ಗಳನ್ನು ಕಳಿಸಿದ್ರು. ಆಯಿತಾ? 10 ಸಮನ್ಸ್ಗಳನ್ನು ಕಳಿಸಿದಾಗ ಅರವಿಂದ್ ಕೇಜ್ರಿವಾಲ್ ಏನು ಮಾಡಿದ್ರು? ಧಿಕ್ಕರಿಸಿದ್ರು. ಇಲ್ಲ, ಪೊಲೀಸರು ನಾಟಕ ಮಾಡ್ತಾ ಇದ್ದಾರೆ, ಪೊಲೀಸರು ಸರಿಗಿಲ್ಲ, ಪೊಲೀಸರು ಬೇರೆ ಯಾರೋ ಒಬ್ಬರ ರಾಜಕೀಯ ಪಿತೂರಿಗೆ ಬಲಿಯಾಗ್ತಾ ಇದ್ದಾರೆ, ಬೇರೆ ಯಾರೋ ಒಬ್ಬರ ರಾಜಕೀಯ ಪಿತೂರಿಗೆ ಬಲಿಯಾಗಿ ನನ್ನ ವಿರುದ್ಧ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಅಥವಾ ನನ್ನ ವಿರುದ್ಧ ಪಿತೂರಿ ಮಾಡೋದಕ್ಕೆ, ನನ್ನ ವಿರುದ್ಧ ಸೆಟೆದು ನಿಂತ್ಕೊಳ್ಳೋದಕ್ಕೆ ಪೊಲೀಸರು ಪ್ರಯತ್ನ ಪಡ್ತಾ ಇದ್ದಾರೆ. ಹೀಗೆಲ್ಲ ಮಾತಾಡಿದ್ರು. ಯಾರು? ಅರವಿಂದ್ ಕೇಜ್ರಿವಾಲ್. ಅದಾದ ನಂತರದಲ್ಲಿ ಅವ್ರಿಗೆ ಸಮನ್ಸ್ ಯಾವುದಕ್ಕೂ ಮರ್ಯಾದೆನೇ ಕೊಡಲಿಲ್ಲ, ಅದರಿಂದ ಗೌರವನೇ ಕೊಡಲಿಲ್ಲ, ಅದರಿಂದ ಅವ್ರನ್ನ ಅರೆಸ್ಟ್ ಮಾಡಿದ್ರು. ನಾವು ಹಿ ಇಸ್ ಇನ್ ಜೈಲ್, ನಾವು ಹಿ ಇಸ್ ಬ್ಯಾಕ್ ಟು ಫಾರ್ಮ್ ಇನ್ ಆನ್ ದಿ ಬೇಲ್, ದಟ್ ಈಸ್ ಆಲ್ಸೋ ಎನ್ ಇಂಟ್ರಿಮ್ ಬೇಲ್. ಓಕೆ, 2ನೇ ತಾರೀಕಿಗೆ ಅರವಿಂದ್ ಕೇಜ್ರಿವಾಲ್ ಅವರ ಬೇಲ್ ಅವಧಿ ಮುಗಿದೋಗುತ್ತೆ. ಓಕೆ, ಪ್ರಚಾರಕ್ಕೆ ಮಾತ್ರ ಅಂತ ಅವರು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇಟ್ ಈಸ್ ಲೈಕ್ ಹಿ ಇಸ್ ಇನ್ ಜೈಲ್. ಸುಮ್ಮನೆ ಒಂದು 10 ದಿನ 15 ದಿನ ಮಾತ್ರ ಅವರಿಗೆ ಬೇಲ್ ಸಿಕ್ಕಿರೋದು. ಅದೇ ರೀತಿಯಲ್ಲಿ ನೀವು ಪೊಲೀಸರ ಕ್ರಮವನ್ನು ಪ್ರಶ್ನಿಸಬೇಕು ಅಂತಂದಾಗ ನ್ಯಾಯಾಲಯ ಇದೆ. ಹೌದು, ಅಲ್ಲಿ ಶಶಿರಾಜ್ ಶೆಟ್ಟಿಯನ್ನು ಅರೆಸ್ಟ್ ಮಾಡಿದ್ರು, ಅಥವಾ ಸೂರ್ಯರಾಜ್ ಶೆಟ್ಟಿಯನ್ನು ಅರೆಸ್ಟ್ ಮಾಡಿದ್ರು, ಅಥವಾ ಚಂದ್ರರಾಜ್ ಶೆಟ್ಟಿಯನ್ನು ಅರೆಸ್ಟ್ ಮಾಡಿದ್ರು, ಅಥವಾ ನಕ್ಷತ್ರರಾಜ್ ಶೆಟ್ಟಿಯನ್ನು ಅರೆಸ್ಟ್ ಮಾಡಿದ್ರು, ಅಥವಾ ಯಾವ ರಾಜ್ ಶೆಟ್ಟಿಯನ್ನು ಅರೆಸ್ಟ್ ಮಾಡಿದ್ರು, ಸೆಕೆಂಡ್ರಿ ಟು ಮೀ. ಈಗ ವಿಜೇಂದ್ರ ಮಾತನಾಡ್ತಾ ಹೇಳಿದ್ರು, ಹೌದು ಉದ್ವೇಗದಲ್ಲಿ ಮಾತನಾಡಿದ್ದಾರೆ ಅಂತಂದ್ರು, ಒಪ್ಕೊಂಡ್ರು ತಾನೇ ಉದ್ವೇಗದಲ್ಲಿ ಮಾತನಾಡಿ ತಪ್ಪು ಅಂತ. ಹೌದು, ಇಟ್ ಈಸ್ ವೆರಿ ಮಚ್ ವೆಲ್ ಅಕ್ಸೆಪ್ಟೆಡ್ ದಟ್ BJP ಆಲ್ಸೋ ನೋಸ್ ದಟ್ ವಾಟ್ ಹರೀಶ್ ಪೂಂಜಾ ಸೆಡ್ ವಾಸ್ ರಾಂಗ್ ಟು ದಿ ಪೊಲೀಸ್. ಏನ್ರಿ ಅನ್ಕೊಂಡಿದ್ದೀರಿ, ಒಬ್ಬ ಅಮಾಯಕನನ್ನು ಅರೆಸ್ಟ್ ಮಾಡ್ತೀರೇನ್ರಿ, ಹಾಗೆ ಹೀಗೆ ಅಂತಂದಿದ್ದು ತಪ್ಪು ಅಂತ ಗೊತ್ತೋ ಅಲ್ವೋ? ಅದು ಬಹುಶಃ ಅಲ್ಲಿರುವ ಮತದಾರನ ಓಲೈಕೆ ಮಾಡೋಕ್ಕಾಗಿರ್ಬೋದು, ಅವರಿಗೆ ವೋಟ್ ಮಾಡಿರೋರಿಗೆ ಸಮಾಧಾನ ಪಡಿಸೋಕ್ಕಾಗಿರ್ಬೋದು, ಅಥವಾ ಬೇರೆ ಏನೋ ಆಗಿರ್ಬೋದು. ನಾನೀಗ ಮಾತನಾಡ್ತಾ ಇರೋವಾಗ ಭಾಳ ಜನ ಏನ್ರಿ ಮನಮರ್ಯಾದೆ ಇದೆ ನಿನಗೆ ಚಂದನ್ ಶರ್ಮಾ ಅಂತ ನನ್ನನ್ನು ಕೇಳಬಹುದು ಪ್ರಶ್ನೆ. ಐ ಡೋಂಟ್ ಮೈಂಡ್, ನನಗೆ ಬೇಕಾಗಿಲ್ಲ ಅದು. ಐ ಡೋಂಟ್ ರಿಯಲಿ ಮೈಂಡ್. ನನಗೆ ನಾಳೆ ಅವನೋ ಕರೆದು ಕೇಳ್ಬೋದೇ, ಏನೋ ಈ ಪೊಲೀಸರು ಏನೋ ಕರ್ತವ್ಯ ಮಾಡಿದ್ರು, ಆ ಪೊಲೀಸರು ಮಾಡಿದ ಕರ್ತವ್ಯ ಸರಿಗಿಲ್ಲ ಕಣಯ್ಯ ಚಂದನ್ ಶರ್ಮಾ, ಏನಯ್ಯ ನೀನು ಪೊಲೀಸರನ್ನ ವಹಿಸಿಟ್ಕೊಂಡು ಮಾತಾಡ್ತಾ ಇದೆಯಾ? ಪೊಲೀಸರನ್ನ ವಹಿಸಿಟ್ಕೊಂಡು ಮಾತಾಡ್ತಾ ಇಲ್ಲ, ಕಾನೂನಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓಕೆ, ಈಗ ಹರೀಶ್ ಪೂಂಜಾ ಅವರಿಗೆ ನೋಟಿಸ್ ಕೊಡದೆ, ಹರೀಶ್ ಪೂಂಜಾ ಅವರಿಗೆ ಸಮನ್ಸ್ ಕೊಡದೆ ಅರೆಸ್ಟ್ ಮಾಡೋಕ್ಕೆ ಬಂದರು ಅಂತ ಅನ್ಕೊಳ್ಳೋಣಪ್ಪ. ಪ್ರಶ್ನೆ ಮಾಡಿ ಕೋರ್ಟ್ನಲ್ಲಿ. ಘನ ನ್ಯಾಯಾಲಯ ಅಂತಿದೆ, ಕಾನೂನು ಅಂತಿದೆ, ಸಂವಿಧಾನ ಅಂತಿದೆ, ವ್ಯವಸ್ಥೆ ಅಂತಿದೆ, ಭಾರತದ ಶಾಸನಬದ್ಧವಾದಂಥ ವ್ಯವಸ್ಥೆಗಳು 100 ಇದಾವ್ರಿ. ದೇರ್ ಆರ್ ಹಂಡ್ರೆಡ್ಸ್. ಪ್ರಶ್ನೆ ಮಾಡಿ ಉತ್ತರ ಕಂಡ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ನಾವು ಯಾರೋ ಒಬ್ಬರು ನಮಗೆ ಬೇಕಾದವರು ಅರೆಸ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ನಾನೊಬ್ಬ ಲಾ ಮೇಕರ್ ಆಗಿರೋನು, ಐ ಕಾಂಟ್ ಬ್ರೇಕ್ ದಿ ಲಾ, ರೈಟ್? ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರು, ಪಾಪ ಬೆಂಬಲಿಗರಿಗೆ ಅವರೆಲ್ಲರಿಗೂ ಕೂಡ ಭಾಳ ಅವ್ರ ಮೇಲೆ ಪ್ರೀತಿ ಗೌರವ. ನಾನು ಬೆಂಬಲಿಗರನ್ನ ನಾನು ಖಂಡಿತ ಗೌರವಿಸ್ತೇನೆ. ಐ ರಿಯಲಿ ರೆಸ್ಪೆಕ್ಟ್ ದೆಮ್.
ಭಾಳ ಪ್ರೀತಿ ಇದೆ ಹರೀಶ್ ಪೂಂಜಾ ಅವ್ರ ಬಗ್ಗೆ. ಮತ್ತು ಸಹಜವಾಗಿ ನಿಮಗೆ ಇನ್ನೊಂದು ಮಾತು ಹೇಳಬೇಕು ಅಂತಂದರೆ ಹರೀಶ್ ಪೂಂಜಾ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಆ್ಯಸ್ ಅ ಲಾ ಮೇಕರ್. ಗೊತ್ತಾಯ್ತಾ? ಹೀಗಿರುವಾಗ ಯು ಕೆನಾಟ್ ಬ್ರೇಕ್ ದಿ ಲಾ, ಯು ಕೆನಾಟ್ ಟೇಕ್ ಲಾ ಇನ್ ಯುವರ್ ಹ್ಯಾಂಡ್ಸ್, ಯು ಕೆನಾಟ್ ಗೋ ಅಪ್ ಫ್ರಂಟ್ ಆ್ಯಂಡ್ ಟಾಕ್ ಎನಿಥಿಂಗ್ ರಬಿಶ್ ಅಗೇನ್ಸ್ಟ್ ದಿ ಪೊಲೀಸ್ ಪರ್ಸನ್ಸ್. ಅಂದ್ರೇನು? ಅವನ ಮುನಿಯಪ್ಪ, ತಿಮ್ಮಪ್ಪ, ರಾಮಣ್ಣ, ಸೋಮಣ್ಣ, ಭೀಮಣ್ಣ, ತಿಮ್ಮಣ್ಣ, ಮುನಿಯಣ್ಣ, ಸೋಮಣ್ಣ, ರಾಮಣ್ಣ, ಪಿಳ್ಮಣ್ ಶಾಮಪ್ಪ, ಇವರೆಲ್ರಿಗೂ ಒಂದು ಲಾ. ಇವ್ರಿಗೊಂದು ಲಾ ಆಗತ್ತಾ? ಆಗಲ್ಲ ಸರ್. ಹೇಳಿ, ಆಗತ್ತಾ? ಇಲ್ಲ It's not possible. Why there is another law for a very common man and why there should be another law for an MLA? Yeah. My question. If this had happened to some other person, this wouldn't have taken a political turn. Now this has taken a political turn. ನಾನು ಹರೀಶ್ ಪೂಂಜಾ ಅವರಿಗೆ ಕೇಳ್ಕೊಳ್ತೇನೆ, ಭಾಳ ಗೌರವಾನ್ವಿತರಿದ್ದಾರೆ. ನಾನು ಅವ್ರ ಜೊತೆಗೆ ಭಾಳ ಸಲ ಮಾತಾಡಿದ್ದೇನೆ. ಹಿ ಈಸ್ ಎ ವೆರಿ ವೆಲ್ ಡಿಸರ್ವ್ಡ್ ನೈಸ್ ಪೊಲಿಟಿಷಿಯನ್ ಹರೀಶ್ ಪೂಂಜಾ. ಅಕ್ಸೆಪ್ಟ್ ದಿ ಲಾ. ಇಫ್ ಶಶಿರಾಜ್ ಶೆಟ್ಟಿ ಹ್ಯಾಸ್ ನಾಟ್ ಡನ್ ಎನಿಥಿಂಗ್ ಆರ್ ವಾಟ್ ಎವರ್, ಆ ಮನುಷ್ಯನ ಹೆಸರು ಏನು ಬೇಕಾದರೂ ಆಗಿರಲಿ, ಅವ್ರು ಏನೇ ಮಾಡಿಲ್ಲದೆ ಇರಲಿ ಅಥವಾ ಏನೇ ಮಾಡಿರಲಿ, ಕಾನೂನಿದೆ, ಅದಕ್ಕೆ ಬೇಲ್ ಅಂತ ಇದೆ, ಅದಕ್ಕೆ ಘನ ನ್ಯಾಯಾಲಯದ ವ್ಯವಸ್ಥೆ ಅಂತಿದೆ. ಪೊಲೀಸರು ಯಾಕ್ರಿ ಇರೋದು? ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ, ಜೊತೆಗೆ ಏನಾದರೂ ತಪ್ಪು ಮಾಡಿದರೆ ಸಮಸ್ಯೆ ಆಗೋದಕ್ಕೆ. ಆಯಿತಾ? ಆಮೇಲೆ ಕೇಸ್ ಆಗೋದು ಸಹಜ ಅಂತ ಕಟೀಲ್ರೇ ಹೇಳ್ತಾರೆ. ಆಯಿತಾ? ಹಾಗಾಗಿ ಲೆಟ್ ಅಸ್ ನಾಟ್ ಫರ್ಗೆಟ್ ದಿ ಫ್ಯಾಕ್ಟ್ ದಟ್ ನೋ ಮ್ಯಾಟರ್ ವಾಟ್, ಹರೀಶ್ ಪೂಂಜಾ ಮೇ ಬಿ ಎನ್ MLA, ಬಟ್ ಹೀ ಈಸ್ ಎ ಕಾಮನ್ ಸಿಟಿಸನ್ ಆಫ್ ದಿಸ್ ನೇಷನ್. ಅದನ್ನು ಒಪ್ಕೊಳ್ಬೇಕಾಗತ್ತೆ. ಒಪ್ಕೊಳ್ತಾರೆ ಅನ್ನುವ ಭಾವನೆ ನನ್ನದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.